ಹಾಯ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಳಿನ ಹಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಮನೆ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ವಿ. ಅದನ್ನು ಯಾವ ರೀತಿಯಾಗಿ ಆಚರಿಸಿದ್ವಿ, ಎಷ್ಟು ಸಂಭ್ರಮದಿಂದ ಆಚರಿಸಿದ್ವಿ ಎಂಬುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬವನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ವರಮಹಾಲಕ್ಷ್ಮಿ ವ್ರತದ ಸ್ವಲ್ಪ ವಿಶೇಷತೆಯನ್ನು ಸ್ವಲ್ಪ ಸರಳವಾಗಿ ತಿಳ್ಕೊಳ್ಳೋಣ. ಇವತ್ತು ವರಮಹಾಲಕ್ಷ್ಮಿ ವ್ರತವನ್ನು ಕರ್ನಾಟಕ ಸೇರಿದಂತೆ ಪ್ರಮುಖ ಭಾಗಗಳಲ್ಲಿ ಆಚರಿಸಲಾಗುತ್ತದೆ. ಅಂದರೆ ಭಾರತದ ದಕ್ಷಿಣ ಭಾರತದ ಕೆಲವು ಭಾಗಗಳಲ್ಲಿ ಇದನ್ನು ವಿಶೇಷವಾಗಿ ಪ್ರಮುಖವಾಗಿ ಆಚರಿಸ್ತಾರೆ. ಮೊದಲಿಗೆ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಆಮೇಲೆ ರಂಗೋಲಿ ಬಿಡಿಸಿ ಆನಂತರ ಮನೆಗೆ ಎಲ್ಲ ಮಾವಿನ ತೋರಣವನ್ನು ಕಟ್ಟಿ ಹೂವಿನ ಅಲಂಕಾರ ಮಾಡ್ತಾರೆ. ಆಮೇಲೆ ದೇವಿಯನ್ನು ಕೂರಿಸಿ ಆ ದೇವಿಗೆ ಮುಖವಾಡ ಕೂಡ ಹಾಕ್ಬೋದು, ಇಲ್ಲ ಅಂದರೆ ವಿಗ್ರಹವನ್ನು ಕೂಡ ಇಟ್ಟು ಪೂಜೆಯನ್ನು ಹೂವಿನ ಅಲಂಕಾರದಿಂದ ಮಾಡಿ ಡೆಕೋರೇಷನ್ ಎಲ್ಲ ಮಾಡಿ ಪೂಜೆಯನ್ನು ಮಾಡ್ತಾರೆ. ನಮ್ಮ ಕೆಲವು ಬೆಂಗಳೂರು ಮತ್ತು ದಾವಣಗೆರೆ ಈ ಕಡೆಲ್ಲ ತುಂಬ ಎಲ್ಲ ಹಳ್ಳಿಗಳಲ್ಲಿ ಕೂಡ ಮಾಡ್ತಾಯಿದ್ದಾರೆ. ನಾವು ಕೂಡ ಈ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಮೊದಲಿಗೆ ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ದಿನ ಮುಂಚೆನೇ ರೆಡಿ ಮಾಡ್ಕೊಂಡಿರ್ತೀವಿ. ಗುರುವಾರ ರಾತ್ರಿ ನೈಟ್ ಎಲ್ಲ ಮಾಡ್ತೀವಿ. ಆಮೇಲೆ ರಾತ್ರಿ ನೈಟೆಲ್ಲ ನೈವೇದ್ಯಕ್ಕಾಗಿ ಹೋಳಿಗೆ, ಪಾಯಸ, ಉಂಡೆ, ಕರ್ಜಿಕಾಯಿ ಏನೆಲ್ಲ ತಯಾರಿ ಮಾಡ್ತಾರೆ. ಎಲ್ಲವನ್ನು ರೆಡಿ ಮಾಡಿಕೊಂಡು ಬಾಳೆಕಂದು ಮತ್ತು ಮಾವಿನ ತೋರಣದಿಂದ ದೇವಿಯನ್ನು ಹೂವಿನ ಅಲಂಕಾರ ಮಾಡಿಬಿಟ್ಟು ಕೂರಿಸ್ತೀವಿ. ಮುಖವಾಡವಾದರೂ ಕೂಡಿಸ್ಬೋದು, ಇಲ್ಲವಂದರೆ ವಿಗ್ರಹವನ್ನು 9 ಮಾವಿನ ಎಲೆ ಇಟ್ಟು 5 ವಿಳೆದೆಲೆ ಮುಖವಾಡ ಹಾಕಿ ತೆಂಗಿನಕಾಯಿ ಇಟ್ಟು ನಾವು ಒಂದು ಮೇಲೆ ಒಂದು ಬ್ಲೌಸ್ ಪೀಸ್ ಇಟ್ಟು ದೊಡ್ಡ ಲಕ್ಷ್ಮಿ ಕೂರಿಸಿವಲ್ಲ ಅದಕ್ಕೂ ಅದೇ ಥರ ಮಾಡ್ತೀವಿ. ಅದನ್ನು ಸ್ವಲ್ಪ ನಾವು ಕೈ ಕಾಲು ಸ್ಯಾರಿ ಎಲ್ಲ ಆರ್ಟಿಫಿಷಿಯಲ್ ಅನಿಸ್ತತ್ತಲ್ಲ, ಅದಕ್ಕೆ ನಾವು ಈ ಒರ್ಜಿನಲ್ಲಾಗಿ ಈ ದೇವಿಯನ್ನು, ಬೆಳ್ಳಿ ಮುಖದ ದೇವಿಯನ್ನು ನಾವು ಕೂಡಿಸ್ತಿದ್ದೀವಿ. ಅದಕ್ಕೆ ಮಂಗಳ ದ್ರವ್ಯ ಇರುವಂಥ ಎಲ್ಲವುಗಳನ್ನು ಹಾಕ್ತೀವಿ. ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಮತ್ತು ಕವಡೆ, ಗೋಮಾತೆ ಚಕ್ರ, ಕರ್ಪೂರ, ಆಮೇಲೆ ಲಾವಂಚ ಬೇರು, ಕಮಲದ ಬೀಜ, ಗೋಮೂತ್ರ ಮತ್ತು ಅರಿಶಿಣ, ಕುಂಕುಮ, ಕರ್ಪೂರ ಎಲ್ಲವನ್ನು ನೀರೊಳಗೆ ಹಾಕಿಬಿಟ್ಟು ಆ ದೇವಿಯನ್ನು ಹವನ ಮಾಡ್ತೀವಿ. ಹಾಗಾದ್ರೆ ಅದು ನ್ಯಾಚುರಲ್ಲಾಗಿ ಪೂಜೆ ಮಾಡ್ಬೋದು. ಹೂಗಳನ್ನು ನಾವು ಆರ್ಟಿಫಿಷಿಯಲ್ ಹೂಗಳಲ್ಲ, ಅದನ್ನೇ ಸಪ್ರೇಟು ಫ್ರೆಶ್ ಹೂಗಳನ್ನು ತಂದು ಪೂಜೆಯನ್ನು ಮಾಡ್ತೀವಿ. ನಾನೀಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ನೋಡಿರಿ. ಪೂಜೆಗೆ ದೀಪ ಹಚ್ಚಿ ಈಗ ಕುಂಕುಮ ಅರಿಶಿಣ ಎಲ್ಲ ಹಚ್ಚಿಬಿಟ್ಟು ಪೂಜೆಯನ್ನು ಮಾಡ್ತಾಯಿದ್ದೀನಿ. ನೋಡ್ಕೊಂಬನ್ನಿ. ವರಮಹಾಲಕ್ಷ್ಮಿ ವ್ರತ ಮಾಡಬೇಕು. ತುಂಬ ನಮಗೆ ಯಾಕೆ ಮಾಡ್ತಾಯಿದ್ದೀವಿ ವರಮಹಾಲಕ್ಷ್ಮಿ ಹಬ್ಬ ಅಂದರೆ, ನಮ್ಮ ಕುಟುಂಬಕ್ಕಾಗಿ ಸುಖ, ಶಾಂತಿ, ನೆಮ್ಮದಿ ಮತ್ತು ಆರೋಗ್ಯ, ಸಮೃದ್ಧಿ ಕೊಡಲಿ ಅಂತ ನಮ್ಮ ಕ್ಷೇಮಕ್ಕಾಗಿ ದೇವಿಯನ್ನು ಕೋರಿ ನಾವು ಭಕ್ತಿಯಿಂದ ಪೂಜೆ ಮಾಡ್ತೀವಿ. ಹೊರಗೆಲ್ಲ ಹೂವಿನ ಅಲಂಕಾರ ಮಾಡ್ತೀವಿ. ಆಮೇಲೆ ಬಾಳೆಕಂದು ತಂದುಬಿಟ್ಟು ಇಟ್ಬಿಟ್ಟು ಪೂಜೆ ಕೂಡ ಮಾಡ್ತಾರೆ. ಕೆಲವು ಸಿಂಪಲ್ಲಾಗಿ ಮಾಡ್ತಾರೆ, ಕೆಲವು ಗ್ರ್ಯಾಂಡಾಗಿ ಮಾಡ್ತಾರೆ. ಕೆಲವರು ಬೇರೆ 9 ಜನಕ್ಕೆ ಅಥವಾ 5 ಜನಕ್ಕೆ ಊಟವನ್ನು ಕೂಡ ಹಾಕ್ತಾರೆ. ನಾವು ರಾತ್ರಿ ಎಲ್ಲ ಅಡುಗೆ ಮಾಡಿ ಹೋಳಿಗೆ, ಪಾಯಸ ಎಲ್ಲ ಮಾಡಿ ರೆಡಿ ಮಾಡಿಕೊಂಡು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 4:15 6 ಗಂಟೆ ಒಳಗಡೆ ಎಲ್ಲ ಪೂಜೆಯನ್ನು ಮಾಡಿ ಎಡೆ ನೈವೇದ್ಯವನ್ನು ಹಾಕ್ತೀವಿ. ರಾತ್ರಿ ಎಲ್ಲ ದೀಪ ಹೋಗದಂತೆ ಆರದಂತೆ ಅವುಗಳನ್ನು ಎಣ್ಣೆ ಹಾಕಿ ನೋಡ್ಕೊಳ್ತೀವಿ. ದೇವಿ ನಮಗೆ ವರಮಹಾಲಕ್ಷ್ಮಿ ವ್ರತ ಯಾಕಪ್ಪ ಮಾಡ್ತಾಯಿದ್ದೀವಿ ಅಂದರೆ, ದೇವಿ ನಮಗೆ ಚೆನ್ನಾಗಿ ಒಲಿತಾಳೆ, ಸಂಪತ್ತು ನಮಗೆ ಬರುತ್ತೆ, ನಮ್ಮ ಜೀವನದಲ್ಲಿ ನಮ್ಮ ಕುಟುಂಬದಲ್ಲಿ ನಮಗೆಲ್ಲ ಒಳ್ಳೆಯದಾಗುತ್ತೆ, ಒಳ್ಳೆಯ ಆರೋಗ್ಯ ಸಿಗುತ್ತೆ ಅಂತ ಹೇಳಿಬಿಟ್ಟು ಆ ವ್ರತವನ್ನು ಮಾಡ್ತಾಯಿದ್ದೀವಿ. ಮೊದಲೆಲ್ಲ ನಗರಗಳಲ್ಲಿ, ಸಿಟಿಗಳಲ್ಲಿ ಹೆಚ್ಚು ಮಾಡ್ತಾಯಿದ್ರು, ಮನೆಗಳಲ್ಲಿ ಮಾಡ್ತಾಯಿದ್ರು. ಆದರೆ ಈಗ ಹಳ್ಳಿಗಳಲ್ಲಿ ಈ ಹಬ್ಬ ವಿಶೇಷತೆಯನ್ನು ಪಡೆದಿದೆ. ಎಲ್ಲ ಪೂಜೆ ಆದ ನಂತರ ಆ 5 ಮುತ್ತೈದೆಯರನ್ನು ಕರೆದುಬಿಟ್ಟು ಉಡಿ ತುಂಬಿಸ್ತಾರೆ. ಮತ್ತು ಅಕ್ಕಪಕ್ಕದವರ ಮನೆಯವರು ಬಂದು ಕರೀತಾರೆ, ಉಡಿ ತುಂಬಿಸ್ಕೊಳ್ಳಿ ಬನ್ನಿ ಅಂತ. ಆವಾಗ ಎಲ್ಲರ ಮನೆಗೆ ಹೋಗಿ
ಉಡಿ ತುಂಬಿಸ್ಕೊಂಬಂದು ನಾವು ಕೂಡ ಕೊಡಬೇಕಾಗುತ್ತದೆ. ಆ ಉಡಿ ಏನೇನು ಅಂತ ನಾನು ಮುಂದೆ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನೋಡಿ. ಮತ್ತು ನಾವು ಶ್ರಾವಣ ಹಬ್ಬವನ್ನು ಇವತ್ತೇ ಮಾಡೋದು, 2 ದಿನ. ಆ ಹುತ್ತಕ್ಕೆ ಹಾಲೆರೆಯೋದು, ನಾಗಪ್ಪಗೆ ಹಾಲೆರೆಯೋದು ಇವತ್ತೇ. ಅದರಿಂದ 2 ಹಬ್ಬ ಒಂದೇ ದಿನ ಆಗಿರೋದರಿಂದ ನಮ್ಮ ಕಡೆ ನಮಗೆ ತುಂಬಾ ಟಯರ್ಡ್ ಆಗುತ್ತೆ, ತುಂಬಾ ರಿಸ್ಕ್ ಅನಿಸುತ್ತೆ ಈ ಹಬ್ಬ. ಆದರೂ ನಾವು ತುಂಬ ಭಕ್ತಿಯಿಂದ ಮಾಡ್ತೀವಿ. ಮತ್ತು ಹೊಲಗಳಿಗೆಲ್ಲ ಹೋಗಿ ಅಲ್ಲಿ ತೋಟಗಳಿಗೆ ಹೋಗಿ ತೋಟದ ದೇವರನ್ನು ಮಾಡ್ತೀವಿ. ಬಾವಿಗಳ ಪೂಜೆ, ಬೋರ್ ಪೂಜೆ ಇವುಗಳನ್ನೆಲ್ಲ ಮಾಡ್ಕೊಂಬರ್ತೀವಿ. ಮೊದಲು ನಾವು ಚಿಕ್ಕವರಿದ್ದಾಗ ಆವಾಗ ತುಂಬ ಎಲ್ಲರ ಮನೆಗಳಲ್ಲಿ ಅಕ್ಕಪಕ್ಕದವ್ರ ಮನೆಯವರು ಎಲ್ಲ ಅಣ್ಣ ತಮ್ಮಂದಿರು ಎಲ್ಲರೂ ಸೇರಿಕೊಂಡು ನಾವು ಹೊಲಕ್ಕೆ ಎಲ್ಲ ಊಟವನ್ನು, ಎಲ್ಲ ಸ್ವೀಟು, ಪ್ರತಿಯೊಂದನ್ನು, ಪೂಜೆ ಸಾಮಾನು, ಊಟದ್ದು ಎಲ್ಲ ನೈವೇದ್ಯ ಎಲ್ಲ ತೆಗೆದುಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿ ಎಲ್ಲ ಮಾಡಿ ಅಲ್ಲಿ ಊಟ ಮಾಡಿ ಎಂಜಾಯ್ ಮಾಡ್ಕೊಂಡು ಬರ್ತಿದ್ವಿ. ಆದರೆ ಇವಾಗ ಯಾರೂ ಇರಲ್ಲ. ಈಗ ಒಬ್ಬರು ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಯಾಕೆಂದರೆ ಇವಾಗ ಮಳೆ ಆಗ್ತಿದೆಯಲ್ಲ, ಆಮೇಲೆ ನಡ್ಕೊಂಡು ಹೋಗೋಕ್ಕಾಗಲ್ಲ. ಮೊದಲೇ ನಾವು ಎಲ್ಲವನ್ನು ತಗೊಂಡು ಕ್ಯಾರಿ ಮಾಡಿಕೊಂಡೇ ನಡ್ಕೊಂಡು ಹೋಗಿ ತುಂಬಾ ಚೆನ್ನಾಗಿ ಹಬ್ಬವನ್ನು ಮುಗಿಸ್ಕೊಂಡು ಬರ್ತಾಯಿದ್ವಿ. ಆದರೆ ಇವಾಗಿನ ಮಕ್ಕಳೆಲ್ಲ ಬರೋದಿಲ್ಲ. ವರಮಹಾಲಕ್ಷ್ಮಿ ವ್ರತ ಅಂದರೆ ಅವತ್ತಿನ ದಿನ ನಾವು ಉಪವಾಸದಿಂದನೇ ಮಾಡ್ತೀವಿ. ರಾತ್ರಿ ಎಲ್ಲ ಊಟ ಮಾಡಿ ಮಲಗಿದ್ರೆ ಬೆಳಗ್ಗೆ ಪೂಜೆ ಆಗೋವರೆಗೂ, ಪ್ರತಿಯೊಂದು ಆಗೋವರೆಗೂ 11, 12, 1 ಗಂಟೆವರೆಗೂ ಕೂಡ ನಾವು ಉಪವಾಸನೆ ಇದ್ದು ಪೂಜೆಯನ್ನು ಮಾಡ್ತೀವಿ. ಅದೇ ಹೇಳಿದ್ದೀವಲ್ಲ, ಹೊಲಗಳಿಗೆಲ್ಲ ಹೋಗಿ ಬರ್ತೀವಿ. ಯಾರು ಈ ಹಬ್ಬವನ್ನು ಆಚರಣೆ ಮಾಡೋದಿಲ್ಲ ಅವರನ್ನು ನಾವು ಕರಿತೀವಿ. ಬೇರೆ ಊರವರಾಗಿರ್ಬೋದು, ರಿಲೇಷನ್ ಆಗಿರ್ಬೋದು, ಕರೆದು ವಿಜೃಂಭಣೆಯಿಂದ ಈ ಹಬ್ಬವನ್ನು ಮಾಡ್ತೀವಿ. ತುಂಬ ಖುಷಿಯಾಗಿ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ ಈ ಹಬ್ಬ. ಮತ್ತು ಸಾಯಂಕಾಲ ಕೂಡ ಮತ್ತೆ ದೇವಿಯನ್ನು ಮತ್ತೆ ಪೂಜೆ ಮಾಡಿ ಮಂಗಳಾರತಿ ಬೆಳಿತೀವಿ ಮತ್ತು ಆರತಿ ಕೂಡ ಎತ್ತೀವಿ. ಗಂಟೆಯಿಂದ ಶಬ್ದ ಮಾಡಿ ದೇವಿಯನ್ನು ಆರತಿ ಮತ್ತು ಕರ್ಪೂರದ ಆರತಿ ಬೆಳಗ್ತೀವಿ. ಮತ್ತು ನೋಡಿ, ನಾನು ಪೂಜೆ ಮಾಡ್ತಾಯಿದ್ದೀನಿ. ಈಗ ಪೂಜೆ ಮುಗಿಸ್ಕೊಂಡು ನಾವೀಗ ಹೊಲಕ್ಕೆ ಹೋಗ್ತಾಯಿದ್ದೀವಿ. ಆಮೇಲೆ ಕಳಸ ಕೂಡ ಹಚ್ಬಿಟ್ಟು ಕಳಸ ಕೂಡ ಬೆಳಗ್ತೀವಿ. ಈ ಹಬ್ಬ ಮುಗಿದ ತಕ್ಷಣವೇ ಮತ್ತೆ ನಮಗೆ ಗಣೇಶ ಹಬ್ಬ ಸ್ಟಾರ್ಟ್ ಆಗುತ್ತದೆ. ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ತಿಳ್ಕೊಂಡು ಇಷ್ಟು ವರ್ಷ ಅಂತ ಮಾಡ್ಬೋದು, 9 ವರ್ಷ ಮಾಡ್ಬೋದು, 5 ವರ್ಷ ಮಾಡ್ಬೋದು, 21 ವರ್ಷ ಮಾಡ್ಬೋದು, 16 ವರ್ಷ ಮಾಡ್ಬೋದು. ಹೀಗೆ ನಾನೀಗ ಸ್ಟಾರ್ಟ್ ಮಾಡಿ ಇದು 6ನೇ ವರ್ಷ, 7ನೇ ವರ್ಷ. ಇನ್ನು 2 ವರ್ಷ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದೊಂದು ಸಾರಿ ಆಗೋದಿಲ್ಲ. ಎಲ್ಲವನ್ನು ಜೋಡಿಸ್ಕೊಂಡು ಪೇಟೆಗೆ ಹೋಗಿ ಹೂವು ಹಣ್ಣು ಎಲ್ಲ ತಂದು ಮಾಡಬೇಕಾಗುತ್ತದೆ. ಬೇರೆಯವರ ಹೆಲ್ಪ್ ಕೇಳಬೇಕು. ಮನೇಲಿ ಹೆಲ್ಪ್ ಮಾಡಿದರೆ ಓಕೆ, ಇಲ್ಲ ಅಂದರೆ ಒಬ್ಬರೇ ಮಾಡಬೇಕಾಗುತ್ತದೆ. ಅದಕ್ಕೆ ಈ ಹಬ್ಬ ಸ್ವಲ್ಪ ರಿಸ್ಕ್ ಅನಿಸುತ್ತೆ, ಆದ್ರೂ ತುಂಬ ಖುಷಿ ಕೊಡ್ತದೆ, ನೆಮ್ಮದಿ ಕೊಡ್ತದೆ. ಈ ಹಬ್ಬ ನೀವು ಮಾಡ್ತೀರಾ? ನಿಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ನೋಡ್ತಾ ನನ್ನ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ನೋಡಿ ಖುಷಿ ಆಗಿರ್ಬೋದು. ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ಕೊಂಬನ್ನಿ. ನಿಮಗೆ ಹೇಗೆ ಅನ್ನಿಸ್ತು ನನ್ನ ಈ ವಿಡಿಯೋ, ನನ್ನ ಈ ಪೂಜೆ, ವರಮಹಾಲಕ್ಷ್ಮಿಯ ವ್ರತ ಹೇಗೆ ಅಂತ ನೀವು ತಿಳಿಸಿ. ವರಮಹಾಲಕ್ಷ್ಮಿ ಒಂದು ಮಹಾಲಕ್ಷ್ಮಿಯ ಒಂದು ರೂಪ ಮತ್ತು ಒಂದು ಅಂಶ ಅಂತ ಕೂಡ ಹೇಳ್ಬೋದು. ಇವತ್ತು ದೇವಿ ಎಲ್ಲರಿಗೂ ಆಶೀರ್ವಾದವನ್ನು ಮಾಡ್ತಾಳೆ, ಒಳ್ಳೆಯದನ್ನು ಮಾಡ್ತಾಳೆ. ಕುಟುಂಬದವರು ಎಲ್ಲರೂ ಸೇರಿ ಒಬ್ಬನ ಖುಷಿಯಿಂದ ಮಾಡ್ತಾರೆ. ಈ ವರಮಹಾಲಕ್ಷ್ಮಿ ವ್ರತ ಒಂದು ದಿನ, ಒಂದು ಡೇ ಇರ್ತದೆ. ಮಾರನೇ ದಿನ ನಾವು ಶುಕ್ರವಾರ ಬರುತ್ತದೆ. ಇದು ಶ್ರಾವಣದ 2ನೇ ವಾರದಲ್ಲಿ ಬರುತ್ತೆ. ಆಮೇಲೆ ನೆಕ್ಸ್ಟ್ ಶನಿವಾರ ನಾವು ಇದನ್ನೆಲ್ಲವನ್ನು ಕಳಸವನ್ನು ಎಲ್ಲ ಬೆಚ್ಚುತ್ತೀವಿ. ಆಮೇಲೆ ಮತ್ತೆ ಮುಂದಿನ ವರಮಹಾಲಕ್ಷ್ಮಿ ಎಲ್ಲ ಮತ್ತೆ ಜೋಡಿಸೋದು. ಅಲ್ಲಿವರೆಗೆ ಎಲ್ಲವನ್ನು ಮೆಚ್ಚಿ ಒಂದು ಬಾಕ್ಸಲ್ಲೇ ಹಾಕಿ ಇಟ್ಬಿಡ್ತೀವಿ. ನಂತರ ಮತ್ತು ನಮಗೆ ಮಹಾನವಮಿ ಬರುತ್ತೆ. ಆವಾಗ ಮತ್ತೆ ಇದೇ ಥರನೇ ಲಕ್ಷ್ಮಿಯನ್ನು ನಾವು ಮತ್ತೆ ಕೂಡಿಸ್ತೀವಿ.
ಇನ್ನು ಮೇಲೆ ಸಾಲು ಸಾಲು ಹಬ್ಬಗಳು. ಈ ಹಬ್ಬ ಮುಗೀತು ಅಂದರೆ ಗಣೇಶನ ಹಬ್ಬ ಬರುತ್ತದೆ. ಗಣೇಶ ಹಬ್ಬನ ನಂತರ ಮಹಾನವಮಿ ಬರುತ್ತೆ. ಆ ನಂತರ ದೀಪಾವಳಿ, ಆಮೇಲೆ ಬೇರೆ ಬೇರೆ ಹಬ್ಬಗಳು ಕೂಡ ಬರ್ತಾ ಇರ್ತವೆ. ಈ ಹಬ್ಬಗಳ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು. ಈ ವರಮಹಾಲಕ್ಷ್ಮಿ ಹಬ್ಬ ತುಂಬ ಚೆನ್ನಾಗಿದೆ, ಸರಳವಾಗಿದೆ. ನಾನು ಇದ್ರ ಬಗ್ಗೆ ಹೆಚ್ಚಿನ ವಿಷಯ ನಿಮಗೆ ಹೇಳ್ತಾ ಇಲ್ಲ, ಸ್ವಲ್ಪ ಸರಳವಾಗಿ ಅಷ್ಟೇ ತಿಳಿಸಿದ್ದೇನೆ. ವರಮಹಾಲಕ್ಷ್ಮಿ ವ್ರತ ನಮಗೆ, ನಿಮಗೂ ಮತ್ತು ನಿಮಗೆಲ್ಲರಿಗೂ, ನಮಗೂ ಮತ್ತೆಲ್ಲರೂ ಒಳ್ಳೇದು ಮಾಡಲಿ ಅಂತ ಹೇಳಿ, ಈ ಹಬ್ಬದ ವಿಶೇಷತೆ ಏನಂದರೆ ಮನೆಯವರೆಲ್ಲರೂ ಸೇರಿ ಪೂಜೆ ಮಾಡುವುದು, ಎಲ್ಲರೂ ಸೇರಿ ಪರಸ್ಪರ ಸಂತೋಷವನ್ನು ಹಂಚಿಕೊಳ್ಳುವುದು. ಮತ್ತೆ ಮುಂದಿನ ವಿಡಿಯೋ ನಂದು ಯಾವುದಿರ್ಬೋದು ನೀವು ಗೆಸ್ ಮಾಡಿ. ಮತ್ತೆ ನಾನು ಹೇಳಲೇಬೇಕಾ? ಹೇಳ್ತೀನಿ ನಿಮಗೆ. ಮುಂದಿನ ವಿಡಿಯೋ ನಂದು ಅಡಿಕೆ ತೋಟದ ಪೂಜೆ, ಅದನ್ನು ಯಾವ ರೀತಿಯಾಗಿ ಪೂಜೆ ಮಾಡಬೇಕು, ಅದು ಮಾಡೋದ್ರಿಂದ ಏನೆಲ್ಲ ವಿಶೇಷತೆ ಇದೆ, ಏನೆಲ್ಲ ನಮಗೆ ಲಾಭ ಆಗುತ್ತದೆ, ಏನೆಲ್ಲ ನಮಗೆ ಕೊಡುತ್ತದೆ ಎಂಬುದು ಅದರ ಬಗ್ಗೆ ವಿಶೇಷತೆಯನ್ನು ನಾನು ಅಡಿಕೆ ತೋಟದ ದೇವ್ರ ಪೂಜೆಯನ್ನು ನಾನು ತಿಳಿಸ್ತೀನಿ. ನಾವು ಯಾವ ರೀತಿಯಾಗಿ ಹೋಗಿ ಮಾಡ್ಕೊಂಬರ್ತೀವಿ ಅಂತ ಮುಂದಿನ ವಿಡಿಯೋದಲ್ಲಿ ನೋಡಿ. ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡ್ಕೊಂಬನ್ನಿ ಫ್ರೆಂಡ್ಸ್. ವರಮಹಾಲಕ್ಷ್ಮಿಗೆ ನೈವೇದ್ಯ ಇಟ್ಟಿದ್ದೀವಿ. ಈಗ ನೋಡಿ, ಬಾಳೆಹಣ್ಣು, ಉಡಕ್ಕಿ ಸಮಾನ ಎಲ್ಲ ಬಂದಂಥವ್ರಿಗೆ ಎಲ್ಲರಿಗೂ ಉಡಿ ತುಂಬ್ತೀವಿ. ಈಗೆಲ್ಲ ನಿಮಗೆ ತೋರಿಸಿದ್ದೀನಿ ನೋಡಿ ಉಡಿ ತುಂಬೋದು ಯಾವ ರೀತಿಯಾಗಿ ಅಂತ. ವರಮಹಾಲಕ್ಷ್ಮಿ ಉಡಿ ನೋಡಿ ನಾನು ತುಂಬಿದ್ದೀನಿ. ಎಲ್ಲ ಕಾಳುಗಳು, ಹಣ್ಣು, ಕಾಯಿ, ಬೆಲ್ಲದಚ್ಚು, ಬಳೆ, ಅರಿಶಿಣ ಪ್ರತಿಯೊಂದು ಇಟ್ಟು ಪೂಜೆಯನ್ನು ಮಾಡಿದ್ದೀನಿ. ಇದು ಉಡಿ ತುಂಬೋದು ಇದೆಲ್ಲ. ಈ ವಿಡಿಯೋ ಹೇಗಿತ್ತು ಎಂಬುದನ್ನು ತಿಳಿಸಿ. ಟಾಟಾ ಬಾಯ್.